ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಸಂಯುಕ್ತಾಕ್ಷರಗಳನ್ನು ಹೊಂದಿರುವಂಥ ಕೆಲವೊಂದು ಪದಗಳನ್ನು ಬರೆದು ಹೇಳಿ ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೆಯದು ರಾಷ್ಟ್ರೀಯ, ರಾ ಕಿಲಿ ರಾ. ಎರಡನೇ ಶಾಗುಡಿಸು ಮತ್ತು ದೀರ್ಘ ಶೀ ಆಗುತ್ತೆ. ಅದಕ್ಕೆ ಟಾವತ್ತಿಗೆ ಮತ್ತು ಅರ್ಧಚಂದ್ರ. ಇವಾಗ ಏನಾಗುತ್ತೆ ಅಂದರೆ ಶೀ ಇರೋದು ಶ್ ಆಗುತ್ತೆ. ಈ ಟಾಗೆ ಸ್ವರ ಸೇರಿಕೊಳ್ಳುತ್ತೆ, ಅಂದರೆ ಗುಡಿಸೊಂದು ದೀರ್ಘ ಸೇರಿಕೊಳ್ಳುತ್ತೆ, ಟೀ ಆಗುತ್ತೆ. ಟೀಗೆ ಅರ್ಧಚಂದ್ರ ಆಗುತ್ತೆ. ರಾಷ್ಟ್ರೀಯ, ರಾಷ್ಟ್ರೀಯ. ಹೆದ್ದಾರಿ, ಸಪೋಸ್ ಹೇ ಆಕೇತ್ವ ಹೇ, ದಾಕಿಲಿ ದಾಗೆ ದಾವತ್ತು, ಹೆದ್ದ ರಾಗುಡಿಸು ರೀ. ರಾಷ್ಟ್ರೀಯ ಹೆದ್ದಾರಿ ಅಂತ ಒಂದು ಪದನ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಹೂ ಮತ್ತು ಎರಡನೇ ಶ, ಅದಕ್ಕೆ ಟಾವತ್ತು ಅರ್ಧಚಂದ್ರನ ಕೊಡ್ತೀವಿ. ಇದೇನಾಗುತ್ತೆ ಅಂದರೆ ಶಾ ಇರೋದು ಇಶ್ ಆಗುತ್ತೆ. ಉಷ್ಟ್ರ, ಉಷ್ಟ್ರ ಪ. ಕಾಗುಡಿಸು ಕಿ, ಕೀಗೆ ಎರಡನೇ ಶಾವತ್ತಕ್ಷರ ಕ್ಷಿ ಆಗುತ್ತೆ. ಇಕ್ ಇದು ಶ್ ಬಂದು ಶಿ ಆಗುತ್ತೆ. ಸೊ ಪಕ್ಷಿ ಅಂತ ಆಗುತ್ತೆ. ಉಷ್ಟ್ರ ಪಕ್ಷಿ ಅಂತ ಒಂದು ಪದ. ನೆಕ್ಸ್ಟ್ ಹೂ, ಎರಡನೇ ಶಾ, ಅದಕ್ಕೆ ನ, ಉಷ್ಣ ಅಂತ ಆಗುತ್ತೆ. ಅಂದರೆ ಶಾ ಇರೋದು ಇಶ್ ಆಗುತ್ತೆ, ಹೆಣ್ಣು ಬಂದು ಅಕಾರ ಸೇರ್ಕೊಳ್ಳೋದು, ಉಷ್ಣ ಅಂತ ಆಗುತ್ತೆ. ಅದೇ ಥರ ನಾವು ಆಲ್ರೆಡಿ ಇದೊಂದು ಸರಿ ಮಾಡಿದ್ದೀವಿ ಅನಿಸುತ್ತೆ. ಹೂ ದಾಕೊಂಬುದು, ದೂಗೆ ದಾವತ್ತು, ಉದ್ದು ಮತ್ತು ದಾಗೆ ದಾವತ್ತು, ಉದ್ದುದ್ದ. ವಾ ಗಾಗುಡಿಸು ಗಿ, ಉದ್ದುದ್ದವಾಗಿ ಅಂತ ಒಂದು ಪದವನ್ನು ರಚಿಸಿದಾನ. ನೆಕ್ಸ್ಟ್ ಆ ಈ ಹೂ ಬರುತ್ತಲ್ಲ, ಅದು ಹೂ ದಾಕೊಂಬುದು, ಊದು ತಾಗುಡಿಸು ತಿ, ತೀಗೆ ತಾವತ್ತು ತಿ, ಊದುತ್ತಿ ದಾಗೆ ದಾವತ್ತು ದ, ಊದುತ್ತಿದ್ದ. ವಾ ರಾಕೊಂಬು ರು, ಊದುತ್ತಿದ್ದವರು ಅಂತ ಒಂದು ಪದನ ಬರ್ಕೊಳ್ಳೋಣ. ನೆಕ್ಸ್ಟ್ ನಾಗುಡಿಸು ನೀ, ಮತ್ತು ಎರಡನೇ ಶಾಗುಡಿಸು ಬರೆದು ಕಾ ಬರೆದು ಅದಕ್ಕೆ ಅರ್ಧಚಂದ್ರ ಕೊಡ್ತೀನಿ ಒತ್ತಕ್ಷರವಾಗಿ. ಸೊ ಶಿ ಇರೋದು ಇಶ್ ಆಗುತ್ತೆ. ಕ್ ಬಂದು ಈ ಸ್ವರ ಮಾತ್ರ ಕ್ ಸೇರುತ್ತೆ, ಅಂದರೆ ಶಿ. ಶಿ ಇರೋದು ಇಶ್ ಆಗಿ ಕ್ ಬಂದು ಕೀ ಆಗುತ್ತೆ. ಕೀಗೆ ಅರ್ಧಚಂದ್ರ ಆಗುತ್ತೆ. ಅದು ಪ್ರೊನೌನ್ಸಿಯೇಷನ್ನು ನಿಷ್ಕ್ರಿಯೆ, ಯಾಗೆ ಏತ್ವ, ನಿಷ್ಕ್ರಿಯ ಯಾಕೇತ್ವ ಎ, ನಿಷ್ಕ್ರಿಯೆ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಆ ಕೊಂಬು ಹೂ, ತಾಕೊಂಬು ತು. ತಾಕೊಂಬು ತು ಬರೆದು ಅದಕ್ಕೆ ಕಾವತ್ತು ಕೊಡೋಣ. ಕಾವತ್ತಿಗೆ ಒಟ್ರಸುಳಿ ಕೊಡೋಣ. ಇಲ್ಲಿ ಮೂರು ಅಂದರೆ ಎರಡು ಒತ್ತಕ್ಷರಗಳು ಬರುತ್ತೆ. ಹೇಗೆ ಹೇಳೋದು ಅಂದರೆ ತೂ ಇರೋದು ಇತ್ ಆಗುತ್ತೆ, ತಾ ಇದೆಯಲ್ಲ ಅದು ಇತ್ ಅರ್ಧ ಆಗುತ್ತೆ, ತ್ ಆಗುತ್ತೆ. ಕಾಗೆ ಈ ಸ್ವರ ಸೇರಿಕೊಳ್ಳುತ್ತೆ, ಕೊಂಬು ಇದೆಯಲ್ಲ ಅದು ಸೇರುತ್ತೆ, ಕೂ ಆಗುತ್ತೆ. ಆಮೇಲೆ ಒಟ್ರಸುಳಿ ಕೃ, ಉತ್ಕೃ ಮತ್ತು ಎರಡನೇ ಶಾ, ಅದಕ್ಕೆ ಟಾವತ್ತು, ಉತ್ಕೃಷ್ಟ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಶಾ ಮತ್ತು ಮೂರನೇ ಸಾಕಿಲಿ ಸಾ ಆಗುತ್ತೆ. ಅದಕ್ಕೆ ತಾವತ್ತು ಕೊಟ್ಟು ತಾವತ್ತಿಗೆ ಅರ್ಧಚಂದ್ರ ಕೊಡ್ತೀನಿ. ಅಂದರೆ ಈಗ ಸಾ ಇರೋದೇ ಸ್ ಆಗುತ್ತೆ. ತಕಾರಕ್ಕೆ ಬಂದು ಈ ದೀರ್ಘ ಸೇರುತ್ತೆ, ಅಂದರೆ ಒತ್ತಕ್ಷರ. ತಾ ಒತ್ತಕ್ಷರಕ್ಕೆ ದೀರ್ಘ ಸೇರುತ್ತೆ, ತಾ ಆಗುತ್ತೆ. ಅದಕ್ಕೆ ಅರ್ಧಚಂದ್ರ ತ್ರ ಆಗುತ್ತೆ. ಅಂದರೆ ಶಸ್ತ್ರ ಮತ್ತು ಸಾಗೆ ಒತ್ತಕ್ಷರ ತಾ ಕೊಟ್ಟು ಅರ್ಧಚಂದ್ರ ಕೊಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ ಇದು ಶಸ್ತ್ರಾಸ್ತ್ರ ಅಂತ ಆಗುತ್ತೆ. ಶಸ್ತ್ರಾಸ್ತ್ರ ಗ ಳ, ನಾಕೊಂಬು ನೂಗೆ ನಾವತ್ತು, ಶಸ್ತ್ರಾಸ್ತ್ರಗಳನ್ನು ಅಂತ ಒಂದು ಪದವನ್ನು ರಚಿಸೋಣ.
ನೆಕ್ಸ್ಟ್ ತ ಬಾಗುಡಿಸು ಬಿಗೆ ಬಾವತ್ತು ತಬ್ಬಿ, ಮತ್ತು ಬಾಕಿಲಿ ಬಾ ಅದಕ್ಕೆ ಬಾವತ್ತು ತಬ್ಬಿ ಬಾ, ಗಾ ಕೊಂಬು ಗು ತಬ್ಬಿ ಬಾಗು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಬಾ ಗಾ ಕೊಂಬು ಗೂಗೆ ಗಾವತ್ತು ಬಗ್ಗು, ಬಾ ಡಾಗುಡಿಸು ಡಿ ಬಗ್ಗು ಬಡಿ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಎ ತಾಗೆ ತಾವತ್ತು ಎತ್ತ 0 ಎತ್ತಂಗ ಡಿ ಎತ್ತಂಗಡಿ ಅಂತ ಒಂದು ಪದವನ್ನು ರಚಿಸೋಣ. ಅಂದರೆ ಇದು ಸಜಾತಿ ಒತ್ತಕ್ಷರಗಳು ಬಂದಿದೆ ಇದೆರಡು ಪದದಲ್ಲಿ. ಅನಂತರ ಮಾಗೆ ಒಟ್ಟರ ಸುಲಿ ಕೊಡೋಣ, ಮೃ ಆಗುತ್ತೆ. ತಾಕೊಂಬು ತೂ ಹಾಕ್ಬಿಟ್ಟು ಅದಕ್ಕೆ ಯಾವ ಒತ್ತಕ್ಷರ ಕೊಡೋಣ, ಮೃ. ತೂ ಬಂದು ಇತ್ ಆಗುತ್ತೆ. ಈ ಉಕಾರ ಬಂದು ಯಾ ಇದೆಯಲ್ಲ ಒತ್ತಕ್ಷರ ಅದಕ್ಕೆ ಸೇರುತ್ತೆ. ಮೃತ್ಯು 0 ಮೃತ್ಯುನ್ ಜ ಯ ಮೃತ್ಯುಂಜಯ ಅಂತ ಒಂದು ಪದ ಆಗುತ್ತೆ. ನೆಕ್ಸ್ಟ್ ಸಾಕೊಂಬು ಸು ವಾಗೆ ಯಾವತ್ತು ಕೊಡ್ತೀನಿ ಅಂದರೆ ವಾ ಇವ್ ಆಗುತ್ತೆ. ಯಾಕೆ ಸ್ವರ ಸೇರುತ್ತೆ. ಸುವ್ಯ ಸುವ್ಯ ವ ಸುವ್ಯವ ಸುವ್ಯವಸ್ಥೆ ಅಂದರೆ ಸಾಕೇತ್ವ ಬರೆದು ಇಲ್ಲಿ ಎರಡನೇ ತಾವತ್ತಕ್ಷರ ಕೊಡ್ತೀನಿ, ಸುವ್ಯವಸ್ಥೆ ಅಂತ ಆಗುತ್ತೆ. ನೆಕ್ಸ್ಟ್ ಸುವ್ಯವಸ್ಥೆ ಆದಮೇಲೆ ಸಾ ಕಾಗುಡಿಸು ಕೀ ಅದಕ್ಕೆ ಅರ್ಧಚಂದ್ರ ಅಂದರೆ ಕೀ ಇರೋದು ಆಗುತ್ತೆ. ಈ ಗುಡಿಸು ಬಂದು ಅರ್ಧಚಂದ್ರಕ್ಕೆ ಸೇರುತ್ತೆ. ಅಂದರೆ ಸಕ್ರಿ ಅಂದರೆ ಇದು ರಾಕಾರ ಅಂದರೆ ಕೆಳಗಡೆ ಇರೋದು ರಾ ಬರುತ್ತೆ, ಅದಕ್ಕೆ ರಾ ಗುಡಿಸು ರೀ ಆಗುತ್ತೆ. ಸಕ್ರಿ ಯಾಕಿಲಿ ಯಾ ಸಕ್ರಿಯ. ತಾಗೆ ಮಾವತ್ತಕ್ಷರ ಕೊಡ್ತೀನಿ, ತಾ ಇರೋದು ಇತ್ ಆಗುತ್ತೆ. ಇದು ಉಮ್ಮ ಬಂದು ಈ ಸ್ವರ ಆ ಸ್ವರ ಸೇರ್ಕೊಳ್ಳೋದು. ಸಕ್ರಿಯಾತ್ಮಕ ವಾ ದ ಮತ್ತು ದಾಕೊಂಬು ದೂ ಬರೆದು ದಾವತ್ತಕ್ಷರ ಕೊಡ್ತೀನಿ. ಸಕ್ರಿಯಾತ್ಮಕವಾದದ್ದು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ತಾಗುಡಿಸು ದೀರ್ಘ ತೀ ಅದಕ್ಕೆ ಮಾವತ್ತು ಕೊಡ್ತೀನಿ. ಅಂದರೆ ತೀ ಇರೋದು ಆಗುತ್ತೆ. ಗುಡಿಸುನ್ ದೀರ್ಘ ಬಂದು ಮಾಗೆ ಸೇರಿಕೊಳ್ಳುತ್ತೆ. ಆತ್ಮೀಯ ರಾಕೊಂಬು ರು ಆತ್ಮೀಯರು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ರಾ ಅದೇನೇ ನಾವು ಫಸ್ಟ್ ಬರೋದ್ವಲ್ಲ ಅದನ್ನೇ ಬರಿತಾ ಇದ್ದೀನಿ. ರಾಷ್ಟ್ರೀಯ ಹಬ್ಬಗಳು ಬಾಗೆ ಬಾವತ್ತು ಬಾ ಹಬ್ಬ ಕೊಂಬು ಳು ಅಂದರೆ ಭಾವತ್ತಕ್ಷರ ಕೊಟ್ಟಿಲ್ಲ ಅಂದರೆ ಹಬ್ಬಗಳು ಅಂತಾಗುತ್ತೆ. ಭಾವತ್ತಕ್ಷರ ಕೊಟ್ಟಿವೆ ಅಂದರೆ ಒತ್ತಿ ಹೇಳಬೇಕಾಗುತ್ತೆ. ಹಬ್ಬಗಳು ಅಂತ ಒಂದು ಪದವನ್ನು ರಚಿಸ್ಕೊಂಡಿದ್ದೀವಿ. ಇದೇ ಥರ ಬೇಕಾದಷ್ಟು ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ. ಇವಾಗ ನಮಗೆ ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹೋಗ್ತಾ ಇನ್ನು ಹಲವಾರು ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ಈಗ ಇದನ್ನು ಒಂದು ಸರಿ ಹೇಳ್ಬಿಡೋಣ. ಇವೆಲ್ಲವನ್ನು ಸಂಯುಕ್ತಾಕ್ಷರಗಳು ಅಂತ ಹೇಳ್ಬೋದು. ಅಂದರೆ ಇದರೊಳಗಡೆ ಸಂಯುಕ್ತ ಒತ್ತಕ್ಷರಗಳಿದೆ ಅಂತ. ಅದರಲ್ಲಿ ಮೊದಲನೇ ಪದ ರಾಷ್ಟ್ರೀಯ ಹೆದ್ದಾರಿ, ಉಷ್ಟ್ರ ಪಕ್ಷಿ, ಉಷ್ಣ, ಉದ್ದುದ್ದವಾಗಿ, ಊದುತ್ತಿದ್ದವರು, ನಿಷ್ಕ್ರಿಯೆ, ಉತ್ಕೃಷ್ಟ, ಶಸ್ತ್ರಾಸ್ತ್ರಗಳನ್ನು, ತಬ್ಬಿಬ್ಬಾಗು, ಬಗ್ಗುಬಡಿ, ಎತ್ತಂಗಡಿ, ಮೃತ್ಯುಂಜಯ, ಸುವ್ಯವಸ್ಥೆ. ನೆಕ್ಸ್ಟ್ ಸಕ್ರಿಯಾತ್ಮಕವಾದದ್ದು, ಆತ್ಮೀಯರು, ರಾಷ್ಟ್ರೀಯ ಹಬ್ಬಗಳು ಅಂತ ಆಯಿತು. ಇನ್ನೊಂದು ಪದನ ರಚಿಸ್ಬಿಡೋಣ. ಅದು ಇನ್ನೂ ವಿನೋದವಾಗಿರುತ್ತೆ. ಅದು ಆಂಗ್ಲ ಪದನ ಕನ್ನಡದಲ್ಲಿ ಬರೆದು ನೋಡೋಣ. ಈಗ ಸಬ್ಸ್ಕ್ರೈಬ್ ಅಂತ ಒಂದು ಪದ ಇದೆಯಲ್ಲ ಅದನ್ನು ಬರೆಯೋಣ. ಆಂಗ್ಲ ಪದದಲ್ಲಿ ನಾವು ಕನ್ನಡ ಅಕ್ಷರದಲ್ಲಿ ಆಂಗ್ಲ ಪದವನ್ನು ಬರೀಬೇಕಾದ್ರೆ ತುಂಬ ಪದಗಳು ನಮ್ಗೆ ಸಿಗ್ತವೆ. ಅದರಲ್ಲಿ ಇದು ಒಂದನ್ನು ಮಾತ್ರ ಹೀಗೆ ಬರೆಯೋಣ. ಸಬ್ಸ್ಕ್ರೈಬ್
ಅಂದರೆ ಸಾ. ಈಗ ಸ್ಕ್ರೈಬ್ ಬ ಅಂದರೆ ಬೇ ಬರಿತೀವಿ, ಇದು ಇಬ್ಬಾಗುತ್ತೆ. ನೆಕ್ಸ್ಟು ಸಾ ಒತ್ತಕ್ಷರ, ಶಾ ಒತ್ತಕ್ಷರದ ಕೆಳಗಡೆ ಕಾ ಒತ್ತಕ್ಷರ, ಕಾಗೆ ಅರ್ಧಚಂದ್ರ, ಅನಂತರ ಐ ಕೊಡ್ತೀವಿ. ಅಂದರೆ ಬೇ ಇರೋದು ಇಬ್ಬಾಗುತ್ತೆ. ಸಬ್ ಸ ಕ್ರೈ, ಇದು ಕ್ರೈ ಆಗುತ್ತೆ. ಏತ್ವ ಮತ್ತು ಐತ್ವ ಸೇರಿದ್ರೆ ಐತ್ವ ಆಗುತ್ತಲ್ಲ, ಇದು ಕ್ರ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಅಂತ ಆಗುತ್ತೆ. ಅಂದರೆ ನಾವೆಲ್ಲ ಹೇಳ್ತೀವಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ, ಆ ಪದ ಸಬ್ಸ್ಕ್ರೈಬ್ ಅಂತ ಇದೊಂದು ಪದ. ಇದು ನೋಡಿ, ಇದರಲ್ಲಿ 1 2 3 4 ಒತ್ತಕ್ಷರಗಳು ಬಂದಿದೆ. ಈ ಥರ ನಾವು ಬೇಕಾದಷ್ಟು ವಿನೋದವಾದ ಪದಗಳನ್ನೆಲ್ಲ ಬರೀಬೋದು. ಆಂಗ್ಲ ಪದಗಳಲ್ಲಿ ಈ ಥರ ಪದಗಳು ಜಾಸ್ತಿ ಇರ್ತವೆ. ಅದನ್ನು ಕನ್ನಡದಲ್ಲಿ ಬರೆದಾಗ ಒತ್ತಕ್ಷರಗಳು ಈ ಥರ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಆ ಥರ ಬಂದಾಗ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಇದು ಸಬ್ಸ್ಕ್ರೈಬ್ ಅಂತ ಬರೆಯೋವಂಥ ಒಂದು ವಿಧಾನ. ಇದಿಷ್ಟನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಕನ್ನಡ ಬಂದು ನಾವು ಚೆನ್ನಾಗಿ ಓದಿ ಬರೀಬೋದು.